ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಇತ್ತೀಚಿನ ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವೆಲ್ಲ ಸರ್ರು ಒಬ್ಬರು ಬಿಜಾಪುರದವ್ರು ಹೇಳ್ತಿದ್ರು, ಕನಕಪುರ ಒಂದೇ ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡೋರೆ ಅಂತ. ಆದರೆ ರಾಮನಗರ ಜಿಲ್ಲೆ ಬೆಂಗಳೂರಿಗೆ ತುಂಬ ಹತ್ತಿರವಾದಂಥದ್ದು. ಎಲ್ಲರೂ ಅಂದ್ಕೊಂಡಿರ್ಬೋದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಒಳ್ಳೆ ಹೆಲ್ತ್ ಫೆಸಿಲಿಟೀಸ್ ಜಾಸ್ತಿ ಇರ್ತದೆ ಅಂತ. ನಮಗೆ ಯಾಕಾರ ಬೆಂಗಳೂರು ಹತ್ರ ಇದ್ದತ್ತೋ ಅನ್ನುವಂಥ ಜಿಗುಪ್ಸೆ ಬಂದಿದೆ. ಎಲ್ಲ ಪೇಷೆಂಟು ಮತ್ತು ಏನು ಅನಾರೋಗ್ಯಕ್ಕೆ ತುತ್ತಾಯ್ತಾರೆ ಅವ್ರಿಗೆ ಒಂದು ತಲೆನೋವು ಬರಲಿ, ಒಂದು ಸಣ್ಣ ಆಕ್ಸಿಡೆಂಟ್ ಆಗಲಿ, ಒಂದು ಚಿಕ್ಕದಾದಂಥ ಪೆಟ್ಟಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಸೀದಾ ನೀವು ಬೆಂಗಳೂರಿಗೆ ಹೋಗಿ, ಇಲ್ಲ ಮಂಡ್ಯ ಹೋಗಿ, ಇಲ್ಲ ಕನಕಪುರಕ್ಕೆ ಹೋದರೆ ದಯಾನಂದ ಸಾಗರ್ಗೆ ಹೋಗಿ ಅಂತ. ನೆನ್ನೆ ಒಂದು ಗ್ರೂಪ್ಗೆ ಒಂದು ವಿಡಿಯೋ ಹಾಕಿದೆ. ಆ ದಯಾನಂದ ಸಾಗರ್ ಎಂಬ ಒಂದು ಹಾಸ್ಪಿಟ್ಲಲ್ಲಿ ಏನಾಯ್ತದೆ ಅಂತಂದರೆ, ಆ ಹಾಸ್ಪಿಟ್ಲಿಗೆ ಹೋದಂಥವ್ರು ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಆಗಿ ಬಂದಿರ್ತಕ್ಕಂಥವ್ರು ಕಮ್ಮಿ ಜನ, ಅಲ್ಲಿ ಸತ್ತಿರೋರು ಹೆಚ್ಚಿಗೆ ಜನ. ಒಂದು ಅಪೆಂಡೆನ್ಸ್ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿರುವಂಥ ವ್ಯಕ್ತಿ ಆಪ್ರೇಷನ್ಗೆ ಅಂತ ಹೋದರೆ ಬೆಳಗ್ಗೆ ಅಡ್ಮಿಂಟ್ ಆಗೋನು ಸಾಯಂಕಾಲ 5 ಗಂಟೆಗೆ ಅವರು ಡೆತ್ ಆಗವ್ರೆ. ನೆನ್ನೆ ಒಂದು ಏನೋ ಅವ್ರಿಗೆ ಸುಸ್ತಾಯಿತು ಅಂದ್ಬಿಟ್ಟು ಒಬ್ರು ಮಹಿಳೆ ಹೋಗಿ ಅಡ್ಮಿಂಟ್ ಆಗವ್ರೆ. ಬೆಳಗ್ಗೆ 11 ಗಂಟೆಗೆ ಅವ್ರು ಹೋಗಿ ಅಡ್ಮಿಂಟ್ ಆದರೆ ಪುನಃ 4 ಗಂಟೆಗೆ ಅವರು ಡೆತ್ ಆಗವ್ರೆ. 4 ಗಂಟೆ ತನಕ ಅವ್ರನ್ನ ಏನಾಗದೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಅವ್ರನ್ನ ಸರಿಯಾಗಿ ಚಿಕಿತ್ಸೆನೂ ಕೊಡಲಿಲ್ಲ, ಅವ್ರಿಗೆ ತಪಾಸಣೆಯನ್ನು ನಡೆಸಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗದೆ ಅಂದರೆ, ಈ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಮಿಷನ್ ಸೆಂಟ್ರನ್ನ ಈ ಭ್ರೂಣ ಹತ್ಯೆ ಪತ್ತೆ ಮಾಡಿದ್ರು. ಈಗ ಅವ್ರ ಹಾಡಲ್ಲಿ ಹೇಳ್ತಿದ್ರು ನಮ್ಮ ಕಲಾ ತಂಡದವರು, ಅವರು ಮೂಗಿಗೆ ನೆಗಡಿ ಬಂದರೆ ಮೂಗನ್ನೇ ಕೂದಾಕ್ತಂಗೆ ಅಂತ ಅಂದ್ಬಿಟ್ಟು. ಹಾಗೆ ಇವರು ಸ್ಕ್ಯಾನಿಂಗಲ್ಲಿ ಒಂದು ಭ್ರೂಣ ಪತ್ತೆ ಮಾಡ್ತವ್ರೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಸೆಂಟರ್ನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಈ ಥರನಾದಂಥ ಸಮಸ್ಯೆಗಳು ತುಂಬ ಇದೆ. ನೀವು ಅಂದ್ಕೊಂಡಿರ್ಬೋದು ರಾಮನಗರ ಹತ್ರ ಅದೇ, ಇವ್ರಿಗೆ ಎಲ್ಲ ಅನುಕೂಲ ಇರ್ಬೋದು ಅಂತ. ಆ ಹತ್ರ ಇರೋದಕ್ಕೆ ಹೆಚ್ಚಿಗೆ ಜನ ಅನಾರೋಗ್ಯದಿಂದ ಸಾಯ್ತವ್ರೆ. ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಇದು ವಾಸೆ ಆಗದಂಥ ಕಾಯಿಲೆ. ಈ ಒಂದು ಸರ್ಕಾರ ಮೊದಲೇ ಹೇಳ್ದಂಗೆ ದಪ್ಪ ಚರ್ಮದ ಸರ್ಕಾರ. ಹಿಂದೆ ಒಂದು ಸ್ವತಂತ್ರಕ್ಕಾಗಿ ಯಾವ ರೀತಿ ಹೋರಾಟ ಮಾಡ್ತಿದ್ದೋ ಅದೇ ರೀತಿ ನಾವು ಆರೋಗ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರೆ ಇಲ್ಲದ ಮನೆಗಳಿಲ್ಲ, ಮಾತ್ರೆ ಇಲ್ಲದಂಥ ಮನೆಗಳೇ ಇಲ್ಲ. ಎಲ್ಲರ ಮನೆಯಲ್ಲೂ ಖಂಡಿತವಾಗಿ ಮಾತ್ರೆ ಇದೆ. ಎಲ್ಲರಿಗೂ 25 ವರ್ಷ 30 ವರ್ಷಕ್ಕೆ ಶುಗರ್ ಬರುವಂಥ ಕಾಲ ಇದು. ಫಿಲ್ಟರ್ ನೀರು ಕುಡಿದ್ರೂ ನಮಗೆ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಏನು ಜಾಥವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯ. ಪ್ರತಿಯೊಂದು ಮನೆಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಮೂಲ್ಯವಾದಂಥ ಒಂದು ಸಂದೇಶ. ನಾವು ಇಷ್ಟು ಜನ ಅಲ್ಲ, ಇಡೀ ಕರ್ನಾಟಕದ ಪ್ರತಿ ಮನೆಯ ಪ್ರತಿ ಸದಸ್ಯನು ಭಾಗಬೇಕಾದಂಥ ಒಂದು ಸಂದರ್ಭ ಇದು. ಯಾಕೆ ಅಂದರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಈಗಲಿಂದಲೇ ಹೋರಾಟವನ್ನು ಆರಂಭಿಸಬೇಕಾಗಿದೆ. ಇದು ಬಹಳ ಮುಖ್ಯ. ಅದ್ರ ಜೊತೆಗೆ ನಮ್ಮ ಈ ಒಂದು ಈ ಆದಿವಾಸಿಗಳಲ್ಲಿ ತುಂಬ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತದೆ. ಯಾಕೆ ಅಂತಂದರೆ ಅವ್ರಿಗೆ ಆರೋಗ್ಯದ ಅರಿವಿಲ್ಲ. ವಿಷವನ್ನು ತುಂಬಿ ಅವರ ಅನಾರೋಗ್ಯಕ್ಕೆ ತುತ್ತು ಮಾಡ್ತಾ ಇದೀವಿ. ಪ್ರಾಥಮಿಕ ಹಂತದಲ್ಲೇ ಯಾರು ಕೂಡ ನಮ್ಮ ಆದಿವಾಸಿಗಳು ಈ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಿಸ್ಕೊಳ್ಳಲ್ರು. ಅವರು ಗಿಡಮೂಲಿಕೆ ಅಥವಾ ಈ ಒಂದು ಪಾರಂಪರಿಕ ಪದ್ಧತಿಗೆ ಅವರು ಹೋಗಿ ಆ ಕಾಯಿಲೆಯನ್ನು ಕೆಲವರು ವಾಸ ಮಾಡಿಕೊಂಡ್ರು, ಕೆಲವರು ಉಲ್ಬಣ ಜಾಸ್ತಿ ಮಾಡ್ಕೋತಾರೆ. ಆದ್ದರಿಂದ ಅವ್ರಿಗೆ ಆರೋಗ್ಯದ ಅರಿವನ್ನು ಬೇಕಾಗಿದೆ. ಪ್ರತಿ ಒಂದು ಆದಿವಾಸಿ ಹಾಡಿಗಳಲ್ಲಿ ಪ್ರತಿ 3 ತಿಂಗಳಿಗೊಂದ್ಸರಿ ಆದರೂ ಅವರ ಆರೋಗ್ಯ ತಪಾಸಣೆಯನ್ನು ಸರ್ಕಾರದಿಂದ ಉಚಿತವಾಗಿ ಮಾಡಬೇಕು ಅಂತ ಒಂದು ಅಜೆಂಡಾ ಸೇರಿಸ್ಕೋಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆದಿವಾಸಿಗಳ ಜನಸಂಖ್ಯೆ ಕಮ್ಮಿ ಆಯ್ತದೆ ಅಂದರೆ ಅವರು ದುಶ್ಚಟಗಳಿಗೆ ಬಲಿಯಾಗಿದ್ರ ಜೊತೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಅವ್ರೇನಾಯ್ತಾರೆ, ಸಾವುಗೀಡುವಂಥ ಸಂದರ್ಭಗಳು ಹೆಚ್ಚಾಗ್ತವೆ. ಮತ್ತು ಹೆಚ್ಚು ಅನಾರೋಗ್ಯದ ಜನಸಂಖ್ಯೆ ಜಾಸ್ತಿ ಆಯ್ತದೆ. ದಯವಿಟ್ಟು ಸೇರಿಸ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಧನ್ಯವಾದ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.